ಏನ್ರಿ RSSನ ಬ್ಯಾನ್ ಮಾಡ್ತೀರಾ ಮರಿಕರ್ಗೆ ಅವರೇ? RSS ಅಂದ್ರೆ ಏನು ಅರ್ಥ ಇದೆಯಾ? 30,000 ಶಾಲೆಗಳಿದೆ ವಿದ್ಯಾಭಾರತಿನಲ್ಲಿ, ಬ್ಯಾನ್ ಮಾಡೋಕ್ಕಾಗತ್ತಾ? ಅಖಿಲ ಭಾರತ ವಿದ್ಯಾ ಪರಿಷತ್ ಪ್ರತಿ ಕಾಲೇಜು ಸ್ಕೂಲಲ್ಲಿದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಪ್ರತಿ ಫ್ಯಾಕ್ಟ್ರಿನಲ್ಲೂ ಕೂಡ ಭಾರತೀಯ ಮಜ್ದೂರ್ ಸಂಘ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಪ್ರತಿ ಗ್ರಾಮಗಳಲ್ಲಿ ಇದರ ಏನು ನಮ್ಮದು ಕಿಸಾನ್ ಸಂಘ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಪ್ರತಿ ವನವಾಸಿಗಳ ಮಧ್ಯೆ ವನವಾಸಿ ಕಲ್ಯಾಣ ಸಂಸ್ಥೆ ಕೆಲಸ ಮಾಡ್ತಾ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ವನವಾಸಿ ಹಾಸ್ಪಿಟ್ಲ್ಗಳಿದೆ, ಬ್ಯಾನ್ ಮಾಡೋಕ್ಕಾಗತ್ತಾ? ಏಕವಿದ್ಯಾ ಶಾಲೆಗಳಿದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಸಂಸ್ಕೃತ ಭಾರತಿ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ವಿಶ್ವ ಹಿಂದೂ ಪರಿಷತ್ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ನಿಮ್ಮ ಕೈಲಿ ಏನ್ರಿ ಬ್ಯಾನ್ ಮಾಡೋಕ್ಕಾಗುತ್ತೆ? ನಿಮ್ಮ ಯೋಗ್ಯತೆ ಕೇವಲ 3 ರಾಜ್ಯದಲ್ಲಿ ಬಂದಿದ್ದೀರಿ. 3 ಎಲೆಕ್ಷನ್ನಿಂದ 100 ಸೀಟ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ದಿರೋ ನೀವು 100 ವರ್ಷ ಇತಿಹಾಸ ಇರ್ತಕ್ಕಂಥ 156 ದೇಶಗಳಲ್ಲಿ ತುಂಬಿರ್ತಕ್ಕಂಥ RSSನ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಚೀಪ್ ಪಬ್ಲಿಸಿಟಿಗೆ ಏನು ಯೋಗ್ಯತೆ ಇಲ್ದಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಏನು ಮೀಡಿಯಾ ಅಟೆನ್ಷನ್ಗೋಸ್ಕರ ಮಾತಾಡ್ತಿರ್ತಕ್ಕಂಥ ವೆರಿ ಚೀಪ್ ಪಬ್ಲಿಸಿಟಿ. ಇಂಥವ್ರ ಬಗ್ಗೆ ನಿಮ್ಮ ಟೈಮ್ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊತೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.